ಬೊಮ್ಮಾರಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧನ ಸಂಜೀವಿನಿ ಗ್ರಾಮದ ಮಟ್ಟದ ಒಕ್ಕೂಟ ಈ ಕಟ್ಟಡಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಜಯಂತಿ ಶೆಟ್ಟಿಯವರ ಅಂದರೆ ಒಂದು ಆಲೋಚನೆ ಅಂದರೆ ಆ್ಯಕ್ಚುಲಿ ನಮಗೆ ಇದು ಅನುದಾನ ಹೊಂಬೆಳಕು ಕಾರ್ಯಕ್ರಮದಲ್ಲಿ 7 ಲಕ್ಷ ರೂಪಾಯಿ ನಮ್ಮ ಮಂಜುನಾಥ್ ಶೆಟ್ಟರು ಪಿ ಡಿ ಇರುವಾಗ ಸಿಕ್ಕಿರುವಂಥದ್ದು. ಒಂದು ಕಾಲ ಇತ್ತು ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇರ್ತಾಳೆ ಅಂತೇಳಿ. ಕಾಲ ಬದಲಾಗಿದೆ. ಯಶಸ್ವಿ ಸ್ತ್ರೀ ಎಂದೇ ಒಬ್ಬ ಪುರುಷ ಇರ್ತಾನೆ. ಸ್ವಲ್ಪ ಖುಷಿ ಆಗ್ತಾ ಇಲ್ಲ. ಸೀರೆ ನೋಡ್ಕೊಂಡು ಬಂದಿದ್ದೀವಿ. ಭಾಳ ಅಪರೂಪದ, ಇಲ್ಲಾಂದರೆ ಭಾಳ ಹೇಳಬಾರ್ದು ನಾವೆಲ್ಲ. ಯಾಕಂದ್ರೆ ನಾನು ಮದುವೆ ಆಗಿರ್ತಕ್ಕಂಥ ಮುಂಬೈಯಲ್ಲಿ ನಾವೆಲ್ಲ ಕೇಳಬೇಕು, ಒಂಚೂರು ಸೀರೆ ಸುತ್ತ ಮಾರತ್ತೆ ಅಂತ ಹೇಳ್ಬೇಕು ನಮ್ಮ ಹೆಂಡತಿಗೆ. ಒಂದು ಕಾಲಘಟ್ಟದಲ್ಲಿ ಹೆಂಡತಿ ಆದವಳು ಗಂಡನ ಕೇಳ್ತಿದ್ರು, ಒಂಜಿ 10 ರೂಪಾಯಿ ಕೊರಲೆ ಮಾರ್ರೆ, ಒಂಜಿ ಸೀರೆ ಬರೀದ್ರು, ರಾಖಿ ಬಂದಿದ್ರು ಅಂತೇಳಿ. ಈಗ ಆಗಲ್ಲ. ಗಂಡಸರೇ ಒಲ ಉಳಾದಿತ್ತು ಉಂಡ ಮಾರಿತೆ ಬೈಯೋದು ಪೊತ್ತುಗಂತ ನಂಚಿದ್ದು ಅಲ್ಲಿ ಕೊರಬೇಕು. ವಿಶೇಷವಾಗಿ ಇವತ್ತು ನಾವು ಬೊಮ್ಮಾರಬೆಟ್ಟು ಗ್ರಾಮ ಪಂಚಾಯತ್ನವರು ಒಂದು ಟೀಮನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಚೈಲ್ಡ್ ಫ್ರೆಂಡ್ಲಿ ಪಂಚಾಯತ್ ಅಂತ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ. ಮುಖ್ಯವಾಗಿ ಈ ವಿಷಯಕ್ಕೆ ಮಹಿಳೆಯರಿಗೆ ಒಂದು ಕಡೆ ಕೂತ್ಕೊಂಡು ಅವರ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಲಿಕ್ಕೆ, ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಜಾಗ. ನಮಸ್ತೆ, ಯಾನು ದಿವ್ಯಾ ಪಂದರ್ ರಿಧಿ ಜ್ಯುವೆಲ್ಸ್. ಎಂಕಲ್ ರೀಸೆಂಟ್ ಜ್ಯುವೆಲ್ಸ್ ಸ್ಟಾರ್ಟ್ ಮಲ್ತಿತ್ತ. ಬಟ್ ಎಂಚ ಸ್ಟಾರ್ಟ್ ಮಲ್ಪ ನಂಗೆ ಗೊತ್ತಿತ್ತು ಜಿ ಫಂಡ್ ಮತ್ತು ಬೋರ್ಡ್ ಹಾಕ್ಬಿಡೋದೆ. ಅದಾಗ ಸಂಜೀವಿನಿದಾಗ ಅಂತ ಹೆಂಗೆ ಫಿನಾನ್ಷಿಯಲಿ ಲೋನ್ ಮಲ್ಪರೆ ಹೆಲ್ಪ್ ಮಲ್ತೇರು. ಬೊಕ್ಕ ಒಂದು ಸ್ಟಾಲ್ ಅಂಚನೆ ಹೆಂಗೆ ಪೊಸತಾತ ಹಾಗೆಲ್ಲ ಒಂಜಿ ಸ್ಟಾಲ್ ದೀಲೆ ಹೆಲ್ಪ್ ಹಾಕೊಂಡು ಅಂಚ ಪೂರ ಪಂದಿತ್ತೇರು. ಸೊ ಅಂಚ ದೀದೈತೆ ಆಲ್ಮೋಸ್ಟ್ ಎಂಕಲ್ಲ ಅಂತ ಬಿಸ್ನೆಸ್ ಎಡ್ಡೆ ನಡತೊಂದುಂಡು. ಒಂದು ಜ್ಯುವೆಲರಿ ಆ್ಯಂಟಿಕ್ ಇರ್ನ ಎವ್ರಿ ಡೇ ಬೊಕ್ಕ ವೆಡ್ಡಿಂಗ್ ಫೆಸ್ಟಿವಲ್ಗೆ ಪೂರ ಉಂಡು. ಆ್ಯಂಟಿ ಟಾರ್ನಿಶ್ಲು ಉಂಡು. ಇತ್ತೆ ಕಲೆಕ್ಷನ್ ದೀತ ಜಾ ಬರೋಂದುಂಡು. ಆ್ಯಂಟಿ ಟಾರ್ನಿಶ್ ಇತ್ತೆ ಟ್ರೆಂಡ್ ಅತ್ತೆ ಅವು ಉಂಡು. ಬೊಕ್ಕ ವೆಡ್ಡಿಂಗ್ದ ಸೆಟ್ ಪೂರ ಉಂಡು. ಒಂದು ಬ್ರೈಡಲ್ ಸೆಟ್ 1000 ರೀಸನೇಬಲ್ ರೇಟ್ ಇದೀತ. ಎಂಕಲ್ಲ ಪಂಡ ನ್ಯೂ ಬಿಸ್ನೆಸ್. ಬೊಕ್ಕ ಎಂಕಲ್ನ ಒಂದೆಡ್ದು ಜ್ಯುವೆಲರಿ ಏನ ಪಂಡ ನಿಗ್ಲು ಏತ್ ಹೈಯೆಸ್ಟ್ ಫಾಲೋವರ್ ಮಲ್ಪರತ್ತೆ. ಆಗಲಿಗೆ 25% ಡಿಸ್ಕೌಂಟ್ ಕೊರ್ಪ. ಬೊಕ್ಕ ಒಂಜಿ ಫಾಲೋ ಬೊಕ್ಕ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಲ್ತಂಡ ಎಂಕಲ್ ಒಂದು ಸೆಟ್ ಜ್ಯುವೆಲರಿ ಇತ್ತೆ ನೆಕ್ಲೆಸ್ ಓವಾಂಡ ಫ್ರೀ ಕೊರ್ಪ. ಅವು ಎಂಕಲ್ನ ಬಿಸ್ನೆಸ್ ಲಾಂಚ್ ಆಯ್ನೇಕೆ ಎಂಕಲ್ ನಾವು ಆಫರ್. ಸೊ ಇಂಚ ಸಂಜೀವನಿದಾಗಲ್ಲ ಹೆಲ್ಪ್ ಹಿಡ್ದು ಎಂಕೊಂಜಿ ಆ್ಯಸ್ ಎ ವುಮನ್ ಅನ್ನೋ ಒಂಜಿ ಎಂಟರ್ಪ್ರಿನ್ಯೂರ್ ಆದ ಹೆಂಗೆ ಸಪೋರ್ಟ್ ಮಸ್ತ್ ಉಂಡಾಗಲ್ಲ. ಒಲ್ಲಾಂಡ ಸ್ಟಾಲ್ ಇತ್ತಂಡ ಸ್ಟಾಲ್ ಪಾಡ್ಲೆ ಪನ್ ಸಪೋರ್ಟ್ ಕೊರ್ಪೇರು ಮೇಡಮ್ ನಗಲು. ಸೊ ಕೆಲವು ಕಡೆ ಸ್ಟಾಲ್ ಪಾಡ್ಯ ಸೊ ನನ್ನೆಲ್ಲ ಪಾಡುಡಂದು ಮನಸ್ಸುಂಡಾಗಲ್ಲ ಸಪೋರ್ಟ್ ಪಾಡು ಅಂದುಲ್ಲೆ. ನಮಸ್ತೆ, ನಾನು ಪ್ರಗತಿ ಸಂಜೀವಿನಿ ಸಂಘದಲ್ಲಿ ಇದ್ದೇನೆ. ನಾನು ಅಲ್ಲಿಂದ ಸಂಘದಲ್ಲಿ ಒಂದು ಸ್ವಲ್ಪ ಒಕ್ಕೂಟದಿಂದ ಸಾಲವನ್ನು ತೆಗೆದು ಅದರಲ್ಲಿ ಫ್ಯಾನ್ಸಿ ಐಟಮನ್ನು ತಗೊಂಡು ಇದೆಲ್ಲ ನನ್ನ ಸ್ವಂತ ಬಿಸ್ನೆಸ್ಸಿಗೆ ಇದು ಮಾಡಿ ಮಾರಾಟ ಮಾಡೋದ್ರಲ್ಲಿ ಇದ್ದೇನೆ. ಇದು ಕಿವಿ ಒಳ್ಳೆ ಪರ್ಚೇಸ್ ಮಾಡಿ ಇದನ್ನು ಸೇಲ್ ಮಾಡೋ ಥರ ಇದ್ದೇನೆ. ಪೆರಡೂರು ಎಸ್ಎಲ್ ರಮ್ಯಂಕನ ಪದ್ಮಕಮಲ ಸಂಜೀವಿನಿ ಸ್ವಸಹಾಯ ಸಂಘದ ಎಂಕ್ಲು ಇನ್ನೇನಿತ್ತೆ ನಡಪಡ ಒಂದಿಲ್ಲ. ಇಂದೆಡು ಪಜ್ಜಿ ಕಸಬಣ್ಣ ಎಂಕಲೆ ತೆತ್ತಿದ ಓಡು ಬಕ್ಕ ಚಾತ ಪೊಡಿ ತರಕಾರಿ ನುಪ್ಪು ಇಂದು ಪೂರ ಒರಿನೇಟಿ ಎಂಕ್ಲು ಒಂಜಿ ಗೊಬ್ಬರ ರೆಡಿ ಮಲ್ಪುವ. ಆ ಗೊಬ್ಬರ ರೆಡಿ ಎಂಕಲೆ ಪಂಡ ಅಂಬಿ ನೀರು ಬೆಲ್ಲನ ಕಲರ್ದದ್ದು ಪಾಡುವ. 3 ತಿಂಗಳು ಬಿಡೋದು. 6 ತಿಂಗಳು ಅನಾಗ ಎಂಕಲೆ ಈ ಥರ ಗೊಬ್ಬರ ತಿಕ್ಕೊಂಡೋಗು. ಇಡೀ ಪೂತ ಗಿಡ ಪೂರ ಬಾರ್ಲ ಇಕ್ಕಾಪುಂಡು. ಎಂಕ್ಲು ತರಕಾರಿ ಮಲ್ದ, ಗಿರಂಗಿ ಮಲ್ದ, ಲತ್ತಂಡೆ ಮಲ್ದ, ಮಣ್ಣೊಲಿ ಮಲ್ದ, ಬಸಳೆ ಮಲ್ದ ಇಂದೇ ಗೊಬ್ಬರ ರೆಡಿ ಎಂಕ್ಲು ಇತ್ತೆಲ್ಲ ಎಂಕಲ್ 3-4 kg ಎಂಕ್ಲು ಅಂಗಡಿ ಕೊರ್ಪ ಇಂದೇ ತರೀಕ್ ಇಂದೇಟು ಬಾರಿ ಲೈಕಾಪುಂಡು ಮಾತ್ರ. 1 kgಗೆ 30 ರೂಪಾಯಿ. 1 kg 30 ರೂಪಾಯಿ, 2 kgಗೆ 80 ರೂಪಾಯಿ. ಲೇಬಲ್ 80 ಉಂಡು. ಅಂಡ ಎಂಕ್ಲು ಡಿಸ್ಕೌಂಟ್ ಹುಡ್ಕೋರು ಒಂದಲ್ಲ. ಅಂಡ ಸಿಕ್ಕಾಪಟ್ಟೆ ಸ್ಟಾಕ್ ಉಂಡು ಎಂಕಡ. ಕೆಮಿಕಲ್ ಬದು ಆದ ಪಾಡುಜೆ ಬೆಲ್ಲಲ ಕೆಮಿಕಲ್ ಪಾಡುಜಿ ಇಂದೆಡು ಕೆಮಿಕಲ್ ದಾದೆಜ್ಜಿ ಬೆಲ್ಲಲ ಅಂಬಿಲ 2 ಕಲತದು ಪಾಣ್ಣು ಇತ್ತೆ ಹೊರ ಪಾಡ್ದು ಹಸಿಗಸ ಪಾಡಿ ಕೂಡ ಅಂಬಿ ನೀರು ಪಾಡೋಡು ಕಲತದು. ಅಂಬಿಲ ಬೆಲ್ಲನ ಕಲಪೋಡು ತಲ್ಪೋಡು ಪೂರ ಫುಲ್. ಬೊಕ್ಕ ಮಾಣಿ ದಿನ ಕೊಡತಿ ಕೂಡ 2 ಸಲ ಎಂಕ್ಲು ಅಂಚನೆ ಪಾಡೋಡು. ಮುದ್ದೆ ದಿನ ಕೂಡ ಎಂಕ್ಲು ಅಂಬಿಲ ಬೆಲ್ಲೆಲ್ಲ ಕಲತದ್ದು ಪಾಡೋಡು. ಕೆಮಿಕಲ್ ಅನ್ಪುನ ದಾದಲ ಯೂಸ್ ಮಲ್ಪುಜಿ. ಐಟೇ ತಯಾರಿಕೆ ಮಲ್ದಿನ ತರಕಾರಿ ಎಂಕ್ಲು ಯೂಸ್ ಮಲ್ತಂದಿಲ್ಲ. ಬೆಲ್ಲಲ್ಲ ಅಂಬಿ ನೀರ್ಲ ಪಾಡು. ಅವರಟ್ಟು ಪಾಡಿಬೇಕು ಇಂಚೆ ಗೊಬ್ಬರ ಹಾಪುಡು. 6 ತಿಂಗಳು ಪೋಡು. 6 ತಿಂಗಳು ಆಯ್ ಕೂಡ ಇಂಚೆ ಹಾಪುಡು.
ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಲಲಿತ ರತ್ನಾಕರ್, ಬ್ರಹ್ಮಾವರದಿಂದ ಬಂದಿದ್ದೇನೆ. ಓಂಕಾರ ಕಲ್ಪವೃಕ್ಷ ಸಂಘದ ಹೆಸರು. ನಾನು ಹೆಚ್ಚಾಗಿ ಅಕ್ರೂಟು, ಶೀತ ಕೆಮ್ಮಕ್ಕೆಲ್ಲ ತುಂಬ ಚೆನ್ನಾಗಾಗ್ತದೆ ಇದು. ಗಂಟಲು ನೋವಿಗೆ, ಗ್ಯಾಸ್ಟ್ರಿಗೆ, ಊಟ ಸೇರಿದ್ರೆ ಇದೊಂದು ತಿಂದರೆ ತುಂಬ ಒಳ್ಳೆಯದಾಗ್ತದೆ. ಮತ್ತು ಎಳ್ಳು ಲಡ್ಡು ಮಾಡ್ತೇವೆ. ಇದು ನಿನ್ನೆ ಪರ್ಯಾಯ ಇದ್ದಿದೆಯಲ್ಲ, ಎಲ್ಲ ಐಟಮ್ ಖಾಲಿಯಾಗಿದೆ. ಎಳ್ಳು ಲಡ್ಡು ಮಾಡ್ತೇನೆ, ಶೇಂಗಾ ಲಡ್ಡು ಮತ್ತು ರವೆ ಲಡ್ಡು, ಗೋಂದಿ ಲಡ್ಡು ಎಲ್ಲ ಮಾಡಿ, ಅತ್ರಸು ತುಂಬ ಚೆನ್ನಾಗಿ ಬರ್ತದೆ, ಚಕ್ಕುಲಿ ಐಟಮ್ ಎಲ್ಲ ಮಾಡಿ ಸೇಲ್ ಮಾಡೋದು. ಇದರಿಂದ ನಮ್ಗೆ ತುಂಬ ಒಳ್ಳೆಯದಾಗಿದೆ ಮ್ಯಾಮ್. ನನ್ನ ಹೆಸರು ತುಳಸಿ. ನಾವು ಧನಲಕ್ಷ್ಮಿ ಒಂದು ಸಂಘವನ್ನು ಮಾಡಿಕೊಂಡಿದ್ದೇವೆ. ಇದಕ್ಕೆ ಸಹಕಾರ ಮಾಡಿದ್ದು ಸವಿತಾ ಮೇಡಮ್ ಅವರು. ಎಲ್ಲ ಹೇಗೆಲ್ಲ ಲೋನ್ ತೆಗಿಬೇಕು, ಯಾವ ಥರ ಕಟ್ಟಬೇಕು, ಯಾವ ಥರ ಸ್ವಉದ್ಯೋಗ ಮಾಡಬೇಕು ಅಂತೇಳಿ ಹೇಳಿಕೊಟ್ಟಿದ್ದಾರೆ. ನಾವು 3 ಲಕ್ಷ ತೆಗೆದಿದ್ದೇವೆ, ಸ್ವಉದ್ಯೋಗ ಮಾಡ್ತಾಯಿದ್ದೇವೆ. ಪಪ್ಸ್ ಮತ್ತು ಬ್ರೆಡ್ಡಿದ್ದು ಸ್ಪಾಂಜ್ ಎಲ್ಲ ಮಾಡ್ತಾಯಿದ್ದೇವೆ. ಮತ್ತು ನಮ್ಮ ಗ್ರೂಪಲ್ಲಿ ಇನ್ನೊಬ್ಬರು ಕುಸುಮ ಅಂತ ಹೇಳುವವರು, ಅವರು 1 ಲಕ್ಷ ತೆಗೆದಿದ್ದಾರೆ. ಬಾವಿ ರಚನೆ ಮತ್ತು ಕೃಷಿಯಲ್ಲಿ ಸ್ವಲ್ಪ ಜನ ಕೃಷಿ ಸಹ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೂ ಕೂಡ ಇದರಲ್ಲಿ ಮುಂದೆ ಲೋನೆಲ್ಲ ತೆಗೆದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿದ್ದಾರೆ. ಸಂಜೀವಿನಿ ವತಿಯಿಂದ ಧನಲಕ್ಷ್ಮಿ ಸಂಘವನ್ನು ರಚನೆ ಮಾಡಿದ್ದು. ಇದು ನಮ್ಮ ಸಂಘ ಪಂಚನಬೆಟ್ಟನಲ್ಲಿ 2022ರಲ್ಲಿ ಸ್ಥಾಪನೆಯಾಗಿದ್ದು, ಈಗ ನಮ್ಮ ಸಂಘಕ್ಕೆ 2 ವರ್ಷ ಕಂಪ್ಲೀಟ್ ಆಗಿದೆ. ಈ ದಿನ ಸಾಧನ ಸಂಜೀವಿನಿ ಅವರ ಸ್ವಂತ ಕಟ್ಟಡದ ಉದ್ಘಾಟನೆಗೆ ನಮ್ಮೆಲ್ಲರ ಶುಭ ಹಾರೈಕೆಗಳು. ತುಳುನಾಡಲ್ಲಿ ಉಪ್ಪಟ್ಟು ಬಚ್ಚೀರ ಅಂತ ಹೇಳ್ತಾರೆ. ಇದನ್ನು ಸೊಳೆ ತೆಗೆದು ಉಪ್ಪಲ್ಲಿ ಹಾಕಿ ಇಡ್ತಾರೆ. ಮತ್ತು ಈ ತುಳುನಾಡಿನವರಿಗೆ ಆಟಿಡ್ ಒಂಜಿ ದಿನಕ್ಕೆಲ್ಲ ಇದು ಸ್ಪೆಷಲ್ ಆಗಿ ಇರುತ್ತೆ. ಈಗಿನ ಕಲ್ಚರ್ ಅವರಿಗೆ ಆ್ಯಕ್ಚುಲಿ ಇದು ಎಂತ ಅಂತೇಳಿ ಗೊತ್ತಿಲ್ಲ. ಸೊ ಇದನ್ನು ನನಗೆ ಮಾಡಿಕೊಟ್ಟಿರೋದು ನನ್ನ ಅತ್ತೆ. ತುಂಬ ಸಪೋರ್ಟ್ ಮಾಡಿ ತಗೊಂಡೋಗಿ ಕೊಡಿ ಅಂತ ಹೇಳಿರೋದು ನನ್ನ ಅತ್ತೆ. ನಾನೊಂದು 15 ತಂದಿದ್ದೆ. ಆ್ಯಕ್ಚುಲಿ ಈಗ ಇಷ್ಟೇ ಉಳಿದಿದೆ. ಯಾನು ಮಹಾದೇವಿ ಸಂಘೋಡು ಉಲ್ಲೆ ಯಾನು 4 ವರ್ಷ ಮಹಾದೇವಿ ಸಂಘ ಸೇರ್ದು ಒಂಜೆರಡು ವರ್ಷದೊಕ್ಕ ಒಂದು ಸ್ವ ಉದ್ಯೋಗ ಮಲ್ತೊಂದುಲ್ಲ. ಐಟ್ ಒಂಜಿ ಸ್ವಂತ ಉದ್ಯೋಗ ಮಲ್ಪೊಡೊಂದು ಬೊಕ್ಕ ಐಟ್ ಲಾನ್ ಪೂರ ಗೆತ್ತದು ಇತ್ತೆ ಪುಲಿತ ಬೇಲೆ ಮಲ್ತೊಂದುಲ್ಲೆ. ಬೊಕ್ಕ ಐಟ ಸುಮಾರು ಬೇಲೆ ಉಂಡು ಕೊಣತ್ತದು. ಐತ ಬೀಜ ಪೂರ ಗೆತ್ತದು, ನರಂಬು ಗೆತ್ತದು. ಬೊಕ್ಕ ಐನು ಮಿಕ್ಸ್ ಮಲ್ತದು, ಪ್ಯಾಕ್ ಮಲ್ತದು. ಸುಮಾರು ಒಂದು ಬೇಲೆ ಉಂಡು ಕಾಲಿಗೆ ಪಂಡ ಅಂಗಡಿ ಪೂರ ಪಾಡೊಂದಿಲ್ಲ, ಸ್ವಂತ ಮಲ್ತದು. ಬೊಕ್ಕ ಸಪೋರ್ಟ್ ಉಲ್ಲೇರು, ಅಧ್ಯಕ್ಷರು ಮಗಳು ಪೂರ ಉಲ್ಲೇರು ಎಂಗ್ಲಿಗೆ.
ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಮತ್ತು ಒಂದಷ್ಟು ಯಶಸ್ವಿ ಸರ್ಕಾರದಿಂದ ಸ್ಥಾಪಿತವಾಗಿರುವಂತದ್ದು ಉದ್ಘಾಟನೆ ಸಂಘಟನೆಗಳಲ್ಲಿ ಇದ್ದದ್ದು ನಮ್ಮೆಲ್ಲರ ಆಶಯ. ಸಾಧನಾ ಸಂಜೀವಿನಿ ಗ್ರಾಮ ಮಟ್ಟದ ಒಕ್ಕೂಟ NRLM ಘಟದ ಈ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಇದ್ವಿ. ಎಲ್ಲ ತಾಯಂದಿರು, ನಾನು ಬರೋ ಸ್ವಲ್ಪ ತಡ ಇತ್ತು, ಮನೆಯಲ್ಲಿ ಸ್ವಲ್ಪ ಜನ ಇದ್ದರು. ಬಹುಶಃ ತಾಯಿ ಇಲ್ಲದ ಜಗತ್ತನ್ನು ಈ ದೇಶದಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೇಳ್ತಾರೆ, ಆಕಾಶದ ಎತ್ತರ ಅಳೆದವರಿಲ್ಲ, ಸಾಗರದ ಆಳವ ತಿಳಿದವರಿಲ್ಲ, ತಾಯಿ ಮಮತೆಗೆ ಬೆಲೆ ಕಟ್ಟಿದವರಿಲ್ಲ ಅಂತೇಳಿ. ಆಚಾರದಲ್ಲಿ ಅರಸನಾಗಿ, ನೀತಿಯಲ್ಲಿ ಪ್ರಭುವಾಗಿ, ಮಾತಿನಲ್ಲಿ ಚೂಡಾಮಣಿಯಾಗಿ ಈ ಜಗದ ಬೆಳಕಾಗಿ ತನ್ನ ಸಂಸಾರದ ಕೂಡಿ ಅರಳಬೇಕು ಅಂತಕ್ಕಂಥ ತಾಯಿ 9 ತಿಂಗಳು ಹೆತ್ತು ಆ ಮಗುವನ್ನು ಈ ಭೂಮಿಗೆ ಲೋಕಾರ್ಪಣೆ ಮಾಡುವ ರೀತಿ ಬಹುಶಃ ಕಲ್ಲು ಕುಟಿಗೋನೊಬ್ಬ ಆ ಕಲ್ಲನ್ನು ಕೆತ್ತಿ ಮೂರ್ತಿಯನ್ನು ಹೇಗೆ ತಯಾರು ಮಾಡ್ತಾನೋ, ತಾಯಂದಿರು ಅಷ್ಟೇ ಕಷ್ಟಪಟ್ಟು ನಮ್ಮನ್ನೆಲ್ಲ ಈ ಭೂಮಿಗೆ ಲೋಕಾರ್ಪಣೆ ಮಾಡ್ತಾರೆ. ಹಾಗೆ ಇವತ್ತು ಒಂದು ಕಾಲ ಇತ್ತು, ಒಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬಳು ಸ್ತ್ರೀ ಇರ್ತಾಳೆ ಅಂತೇಳಿ. ಕಾಲ ಬದಲಾಗಿದೆ. ಯಶಸ್ವಿ ಸ್ತ್ರೀ ಎಂದೇ ಒಬ್ಬ ಪುರುಷ ಇರ್ತಾನೆ. ಇವತ್ತೆಲ್ಲರ ಪುರುಷರನ್ನ ಮೀರಿ ಎಲ್ಲ ರಂಗದಲ್ಲಿ, ಅದು ಸಾಮಾಜಿಕ ಇರ್ಬೋದು, ಹಾಗೆ ಶೈಕ್ಷಣಿಕ ಇರ್ಬೋದು, ಹಾಗೆ ರಾಜಕೀಯ ರಂಗ ಕೂಡ ಇರ್ಬೋದು. ಇನ್ನು ಬರುವ ದಿನಗಳು ನಿಮ್ಮದೇ ಅದು. ಅಂದರೆ ಪಾರ್ಲಿಮೆಂಟಲ್ಲಿ ಮತ್ತು ವಿಧಾನಸಭೆಯಲ್ಲಿ 33% ಜನರನ್ನು ನಾವು ನಮ್ಮ ತಾಯಂದಿರನ್ನೇ ಕಾಣುವಂಥ ಸುಯೋಗ ಇವತ್ತು ಇನ್ನು ಹತ್ತಿರದಲ್ಲೇ ಬರ್ತಾ ಇದೆ. ಹಾಗಾಗಿ ಇವತ್ತು 4 ಗೋಡೆಗಳಿಗೆ ಆ ಮಹಿಳೆಯ ಬದುಕು ಸೀಮಿತವಾಗಿಲ್ಲ. ಮಹಿಳೆಯ ಬದುಕು ಅದು ವಿಸ್ತರಿಸಿದೆ, ಆ ದಿಗಂತಕ್ಕೆವರೆಗೆ ಅದು ಬಾಚಿದೆ ಕೂಡ. ಆ ನಿಟ್ಟಿನಲ್ಲಿ ನನಗೆ ಭಾಳ ಹೆಮ್ಮೆ. ನಮ್ಮ ತಾಯಂದಿರು ಹೊರಗೆ ಬಂದು ಸಂಪಾದನೆ ಮಾಡುವಂಥದ್ದು, ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳೋದು. ಯಾಕಂತ ಹೇಳಿದ್ರೆ ಆ ದುಡ್ಡು, ನಿಮ್ಮ ಸಂಪಾದನೆ ಅದು ಒಳ್ಳೆಯ ಕಾರ್ಯಕ್ಕೆ ವ್ಯಯ ಆಗ್ತದೆ. ಆ ಮನೆ ಉದ್ಧಾರವನ್ನು, ಉತ್ಕರ್ಷನ ಕಾಣ್ತದೆ. ಆ ಮಕ್ಕಳು ಅಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೀತಾರೆ, ಶಿಕ್ಷಣವನ್ನು ಪಡೀತಾರೆ, ಹಾಗೆ ಒಳ್ಳೆಯ ಸಂಸ್ಕಾರವನ್ನು ಕೂಡ ಪಡೀತಾರೆ. ಬಹುಶಃ ಜಗತ್ತಲ್ಲಿ ಅತ್ಯಂತ ಪರಮಶ್ರೇಷ್ಠ ಜಾಗ ಯಾವುದು ಅಂತ ಕೇಳಿದರೆ ಅದು ತಾಯಿಯ ಮಡಿಲಂತೆ. ನಮಗೆ ಸಣ್ಣವರಿರುವಾಗ ನಮ್ಮ ಅಜ್ಜಿ ರಾಮಾಯಣ ಮಹಾಭಾರತ ಕಥೆಗಳನ್ನ ಹೇಳ್ತಾಯಿದ್ರು. ಹಾಗೆ ನಮ್ಮ ತಾಯಿಯ ಮಡಿಲಿಗೆ ನಾವು ತಲೆ ಇಟ್ಟು ಮಲಗಿದಾಗ ನಮಗೆ ಪುಣ್ಯಕೋಟಿಯ ಕಥೆಗಳನ್ನ ಹೇಳ್ತಿದ್ರು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ, ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಜಗದೀಶನ ಅನ್ನೋ ಮಾತನ್ನು ಕೇಳ್ತಾ ಆಕೆ ಕಣ್ಣೀರು ನಮ್ಮ ಕಪಾಳಕ್ಕೆ ಬೀಳ್ತಿತ್ತು. ಈ ರೀತಿಯ ಭಾವನಾತ್ಮಕ ಬದುಕನ್ನು ನಮಗೆ ಕಟ್ಟಿಕೊಡ್ತಾಯಿದ್ರು. ಹಾಗಾಗಿ ನಾನು ಮೊನ್ನೆ ಅಮೆರಿಕಾಗೆ ಒಂದು 12 ಜನ ಶಾಸಕರು ಪ್ರವಾಸ ಹೋಗಿದ್ವಿ. ಅಲ್ಲಿ ಒಬ್ಬೊಬ್ಬರು 2-3 ಮದುವೆ ಆಗ್ತಾರೆ, ಡಿವೋರ್ಸ್ ಕೊಡ್ತಾರೆ, ಕೊನೆಗೆ ಈ ಮಕ್ಕಳು ಬೀದಿಗೆ ಬೀಳ್ತಾರೆ. ಅಲ್ಲಿಯ ಸುಪ್ರೀಂ ಕೋರ್ಟ್ ಆಫ್ ಅಮೇರಿಕಾ, ಅಲ್ಲಿ ಚೀಫ್ ಜಸ್ಟಿಸ್ ಆಫ್ ಅಮೇರಿಕಾ ಮೊನ್ನೆ ಒಂದು ತನಿಖೆಯನ್ನು ಮಾಡ್ತಾರೆ. ಅಲ್ಲಿ PUC ಡಿಗ್ರಿ ಓದ್ತಕ್ಕಂಥ ಮಕ್ಕಳು ಮನೆಯಲ್ಲಿರ್ತಕ್ಕ ಗನ್ ತೊಗೊಂಡೋಗಿ 15-20 ಜನರ ಸಾವಿಗೆ ಕಾರಣರಾಗ್ತಾರೆ. ಕೊನೆಗೆ ತಾವೇ ಸೆಲ್ಫ್ ಶೂಟ್ ಮಾಡ್ಕೊಂಡು ಸಾಯ್ತಾರೆ. ಯಾಕೆ ಈ ದೇಶ ಇಷ್ಟು ಉದ್ವಸ್ತ ಆಗ್ತದೆ, ಯಾಕೆ ಈ ಮಕ್ಕಳು ಇಷ್ಟು ಗೊಂದಲಕ್ಕೆ ಬೀಳ್ತಾರೆ ಅಂದಾಗ ಅಲ್ಲಿರ್ತಕ್ಕಂಥ ಸಾಂಸಾರಿಕ ವ್ಯವಸ್ಥೆ. ಆಗ ಅವರು 9 ಜನರ ಸಮಿತಿಯನ್ನು ಅಲ್ಲಿಯ ನ್ಯಾಯಾಧೀಶರು ನೇಮಕ ಮಾಡ್ತಾರೆ. ನಿಮಗೆ ಆಶ್ಚರ್ಯ ಆಗ್ಬೋದು. ಆಗ ಆ ಸಮಿತಿ ವರದಿ ಮಾಡಿರ್ತಕ್ಕಂಥದ್ದು ಈ ದೇಶದ ಕಡೆಗೆ ಅವರು ಬೊಟ್ಟು ಮಾಡಿ ತೋರಿಸ್ತಾರೆ. ನಮ್ಮ ಯೋಗ, ನಮ್ಮ ಧ್ಯಾನ, ನಮ್ಮ ಪ್ರಾಣಾಯಾಮ, ನಮ್ಮ ಸಂಬಂಧಗಳು, ನಮ್ಮ ಭಜನೆಗಳು, ನಮ್ಮ ಆಧ್ಯಾತ್ಮಿಕ ಚಿಂತನೆಗಳು. ನಾನು ತುಂಬ ಜನ ತಾಯಂದಿರಿದ್ದೀರಿ, ಅನ್ಫಾರ್ಚುನೇಟ್ಲಿ ಅವರು ಈ ಕಡೆಗೆ ಮುಖ ಮಾಡಿ ನಿಂತಿದ್ದಾರೆ. ನಾವು ಆ ಪಾಶ್ಚಿಮಾತ್ಯ ಸಂಸ್ಕೃತಿ ಕಡೆಗೆ. ಇವತ್ತೆಲ್ಲ ಖುಷಿ ಆಗ್ತದೆ, ಎಲ್ಲ ಸೀರೆಯನ್ನು ಉಟ್ಕೊಂಡು ಬಂದಿದ್ದೀರಿ. ಭಾಳ ಅಪರೂಪದ ಇದು, ಇಲ್ಲಾಂದರೆ ಭಾಳ ಹೇಳಬಾರ್ದು ನಾವೆಲ್ಲ. ಯಾಕಂದ್ರೆ ನಾನು ಮದುವೆ ಆಗಿರ್ತಕ್ಕಂಥ ಮುಂಬೈಯಲ್ಲಿ. ನಾವೆಲ್ಲ ಕೇಳಬೇಕು, ಒಂಚೂರು ಸೀರೆ ಸುತ್ತ ಮಾರತ್ತೆ ಅಂತ ಹೇಳ್ಬೇಕು ನಮ್ಮ ಹೆಂಡತಿಗೆ. ಆದರೆ ನೀವು ಹಾಗಲ್ಲ, ಸಂಸಾರ ಜೊತೆಗೆ ಸಂಸ್ಕಾರ ಬೆಳೆಸ್ತಕ್ಕಂಥ ಕೆಲಸವನ್ನು ಕೂಡ ನೀವು ಮಾಡ್ತಾಯಿದ್ದೀರಿ.
ಹಾಗಾಗಿ ಪ್ರಶ್ನೆ ಇರುವಂಥದ್ದು ಇವತ್ತು ಮಕ್ಕಳಿಗೆ ಆಸ್ತಿಯನ್ನು ಮಾಡಬೇಕು, ಮಕ್ಕಳನ್ನೇ ಆಸ್ತಿಯನ್ನು ಮಾಡಬೇಕಂತ ಪ್ರಶ್ನೆ. ಹಾಗಾಗಿ ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಲಿ. ಒಬ್ಬ ಶಾಸಕನಾಗಿ ನನ್ನಿಂದ ಕಾಯ ವಾಚ ಮನಸ್ಸು ಏನೆಲ್ಲ ಸಾಧ್ಯ ಇದೆ, ನನಗೆ ಬಹುಶಃ ನಾನು ಯಾವುದನ್ನು ತಪ್ಪಿಸ್ಕೊಂಡ್ರೂ ಇದನ್ನೊಂದು ತಪ್ಪಿಸ್ಕೊಳ್ಳೋದಿಲ್ಲ. ನಿಮ್ಮ ಪ್ರತೀಕ್ ಬಾಯಲವರು ಪ್ರತಿಯೊಂದಕ್ಕೆ ನಮ್ಮನ್ನು ಕರೀತಾರೆ. ಕಾಪುನಲ್ಲಿ ಕೂಡ ಅಷ್ಟೇ, ಒಂದಷ್ಟು ಇದಕ್ಕೆ ನಾನೇ ಹೋಗಿದ್ದೇನೆ. ಪಡುಬಿದ್ದಿಂದ ಹಿಡಿದು ಅದು ನಮ್ಮ ಕಡ್ಪಾಡಿ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ನಾನೇ ಹೋಗಿ, ಶಿರುವ ಇರ್ಬೋದು, ಎಲ್ಲ ಕಡೆ ನಾನೇ ಉದ್ಘಾಟನೆ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ ಕೂಡ ಈ ಭಾಗದಲ್ಲಿ ನೀವು, ಯಾಕಂದರೆ ನಿಮ್ಮ ಒಂದೊಂದು ಹಣಕ್ಕೆ ಒಂದೊಂದು ರೂಪಾಯಿ ಕೂಡ ಅದು ನಿಮ್ಮ ಈ ಜೀವನ ಮಟ್ಟವನ್ನು ಎತ್ತರಿಸ್ತದೆ. ಮತ್ತು ವಿಶೇಷವಾಗಿ ನಿಮ್ಮ ಎಲ್ಲರ ಮುಖದಲ್ಲಿ, ಒಬ್ಬ ತಾಯಿ ಅವರು ಶಾಲೆ ಕಲಿತರೆ ಅದು ಒಂದು ಮನೆಯೊಂದು ಬೆಳಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಆವಾಗ ನಿಮ್ಮ ಮನೆಯಲ್ಲಿ ಎಲ್ಲರ ಮುಖದಲ್ಲಿ ಅವತ್ತು ನಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನಾನೆಲ್ಲ ಕಡೆ ತಮಾಷೆ ಮಾಡ್ತಿದ್ದೀನಿ. ಒಂದು ಕಾಲಘಟ್ಟದಲ್ಲಿ ಹೆಂಡತಿ ಆದವಳು ಗಂಡನ ಕೇಳ್ತಿದ್ರು, ಒಂಜಿ 10 ರೂಪಾಯಿ ಕೊರಲೆ ಮಾರ್ರೆ, ಒಂಜಿ ಸೀರೆ ಬರೀದನು, ರಾಖಿ ಬರೀದನು ಅಂತೇಳಿ. ಈಗ ಆಗಲ್ಲ, ಗಂಡಸರೇ ಉಲಾದೀತಿನ ಉಂಡ ಮಾರಿತೆ ಬೈಯೋದು ಪೊರ್ತುಕಂತ ಒಂಚು ದಾಲ್ ಕೊರಲ ಅಲ್ವಾ, ದಾಲ ಕೊರಲ ಮಾರುತ್ತೆ ಬಗ್ಗೆ ಎಂಡ ಇಪ್ಪನ ಬಿರಗೊರ್ಪ ಅಂತ ಹೇಳಿ ತಗೊಳ್ಳುವಂಥ ಕಾಲಘಟ್ಟದಲ್ಲಿ ಇವತ್ತು ನೀವೆಲ್ಲ ಇದ್ದೀರಿ. ನನಗೆಲ್ಲ ಅನುಭವ ಇದೆ. ಆ ನಿಟ್ಟಿನಲ್ಲಿ ಆ ಭಗವಂತ, ಆ ವೀರಭದ್ರ ದೇವರು, ನಾವು ನಂಬಿರ್ತಕ್ಕಂಥ ಎಲ್ಲ ಶಕ್ತಿಗಳು ಇದೇ ರೀತಿಯ ನಗೆಯನ್ನು ನಿಮ್ಮ ಮುಖದಲ್ಲಿ ಮೂಡಿಸಲಿ. ನೆಮ್ಮದಿಯ ನೆರಳು ನಿಮ್ಮ ಮನೆಯಂಗಳನ್ನು ಕಾಯುವಂತಾಗಲಿ. ಬದುಕಿನ ಯಶಸ್ಸಿನ ಕೀರ್ತಿ ಧ್ವಜ ಕೆಳಗಿಳಿದಂತೆ ಆ ದೈವ ಹರಿಸಲಿ ಅಂತ ಹೇಳ್ತಾ ಭಾಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದೀರಾ. ಒಂದು ಕಡೆ ಹೇಳ್ತಾರೆ, ಧರ್ಮಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ಅದು ಬುದ್ಧಿಯಾಚಿಕಿನ ಮಾತು, ಭವದಲ್ಲಿ ಕಾಣೆ ಪ್ರೀತಿ ಎಂದು ಹೊಸ ನಿಮ್ಮ ಪ್ರೀತಿಗೆ ಮತ್ತೆ ಚಿರೋಣಿ ಮಾತನ್ನು ಹೇಳ್ತಾ, ವೇದಿಕೆಯಲ್ಲಿ ನಮ್ಮ ಸಹೋದರಿ ಜಯಂತ ಕೈಲಿ ಅಧ್ಯಕ್ಷರು, ಉಪಾಧ್ಯಕ್ಷರು ಸಹೋದರ ಹರೀಶ್ ಅವರಿದ್ದಾರೆ, PD ಅವರು ಜೋಗಿ ಅವರಿದ್ದಾರೆ, ನಮ್ಮ ಹಿರಿಯರಾಗಿರ್ತಕ್ಕಂಥ ಜಿಯಾನಂದ ಹೆಗ್ಡೆ ಅವರಿದ್ದಾರೆ, ಹಾಗೆ ನಮ್ಮ ಸುನಿ ಅವರು ಪಂಚಾಯತ್ನ ಸದಸ್ಯರಿದ್ದಾರೆ, ಉಮೇಶ್ ಅಣ್ಣ ಇದ್ದಾರೆ, ಹಾಗೆ ನಮ್ಮ ಸಂದೀಪ್ ಅವರಿದ್ದಾರೆ. ಸುನೀತಕ್ಕ ಮೊನ್ನೆ 30 ಜನ ಕರ್ಕೊಂಡು ಭಾಳ ಪುಣ್ಯ ಸಂಪಾದನೆ ಮಾಡಿ ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ಆಶೀರ್ವಾದ ತೊಗೊಂಡು ಬಂದಿದ್ದಾರೆ. ಹಾಗೆ ಮೊನ್ನೆ ನಾವು ನಮ್ಮ ಹಿರಿಯ ಕಾರ್ಯಕರ್ತ, ನಾವು ಮೊನ್ನೆ ಕಡಲ ಪರ್ವದಲ್ಲಿ ಅವರು ಕರೆದು ಸನ್ಮಾನ ಮಾಡಿದ್ವಿ, ನಮ್ಮ ಮೊಯ್ದೀನ್ ಅವರು. ಹಾಗೆ ನೀವೆಲ್ಲ ಬಂದಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ವಂದಿಸಿ ಮಾತು ಮುಗಿಸ್ತೇನೆ. ನಮಸ್ಕಾರ. ಗ್ರಾಮ ಮಟ್ಟದ ಒಕ್ಕೂಟ ಬೊಮ್ಮರಬೆಟ್ಟು ಇದರ ಒಂದು ನೂತನವಾಗಿರತಕ್ಕಂಥ ಒಂದು ಕಚೇರಿ ಇವತ್ತು ಉದ್ಘಾಟನೆಗೊಂಡಿದೆ. ವಿಶೇಷವಾಗಿ ಇವತ್ತು ನಾವು ಬೊಮ್ಮರಬೆಟ್ಟು ಗ್ರಾಮ ಪಂಚಾಯತ್ನವರು ಒಂದು ಥೀಮನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ, ಚೈಲ್ಡ್ ಫ್ರೆಂಡ್ಲಿ ಪಂಚಾಯತ್ ಅಂತ, ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಅಂತ. ಈ ಮಕ್ಕಳ ಸ್ನೇಹಿ ಗ್ರಾಮ ಪಂಚಾಯತ್ ಆಗಬೇಕಾದ್ರೆ ನಾವು ಮಕ್ಕಳ ತಾಯಂದಿರನ್ನ, ಅವರ ಜೀವನ ಮಟ್ಟವನ್ನು ನಾವು ಮೊದಲು ಸುಧಾರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ಹೆಜ್ಜೆಯಾಗಿ ನಾವು ಇವತ್ತು ಈ ಒಂದು ಕಟ್ಟಡವನ್ನು ಇವತ್ತು ಸಾಕಾರಗೊಳಿಸಿದ್ದೇವೆ. ಇದಕ್ಕೆ ನಮ್ಮ ಶಾಸಕರು ವಿಶೇಷ ಮುತುವರ್ಜಿ ವಹಿಸಿದ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಅಧ್ಯಕ್ಷರು, ಸದಸ್ಯರು, ಸರ್ವೇ ಸದಸ್ಯರಿಗೆ ವಿಶೇಷವಾದ ಕೃತಜ್ಞತೆಗಳು. ಹಾಗೆ ನಮ್ಮ ಮಹಿಳಾ ಸಂಘದ ಸದಸ್ಯರು ಕೂಡ, ನಮ್ಮ ಸಂಜೀವಿನಿ ಒಕ್ಕೂಟ ಸಂಘದ ಸದಸ್ಯರು ಕೂಡ, ಅಧ್ಯಕ್ಷರು ಕೂಡ ಬಹಳ ಮುತುವರ್ಜಿ ವಹಿಸಿದ್ದಾರೆ. ಈ ಒಂದು ಅವರ ಒಂದು ಕಾರ್ಯ ಅತ್ಯಂತ ಯಶಸ್ವಿಯಾಗಿ ಸಾಗಲಿ, ಹಾಗೂ ಆ ಮೂಲಕ ಅವರು ಆರ್ಥಿಕವಾಗಿ ಅವರು ಸದೃಢರಾಗಲಿ, ಹಾಗೂ ಅವರ ಮಕ್ಕಳು, ಇವತ್ತು ಮಕ್ಕಳಲ್ಲಿ ಪೌಷ್ಟಿಕಾಂಶ ಕೊರತೆಗಳಿವೆ, ಮಕ್ಕಳಲ್ಲಿ ಓದುವಂಥ ಸಾಮರ್ಥ್ಯಗಳ ಕೊರತೆ ಇದೆ. ಹಾಗಾಗಿ ಆ ಮಕ್ಕಳ ಒಂದು ಜೀವನ ಮಟ್ಟ ಸುಧಾರಬೇಕಾದ್ರೆ ತಾಯಂದಿರು ಅವರು ನಿರರ್ಗಳವಾಗಿ ಅವರು ತಮ್ಮ ಜೀವನ ಮಟ್ಟವನ್ನು ಸುಧಾರಿಸಿಕೊಳ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಅವರ ಜೀವನ ಮಟ್ಟವನ್ನು ಸುಧಾರಿಸಿಕೊಂಡು ನಮ್ಮ ಗ್ರಾಮದ ಒಂದು ಆರ್ಥಿಕ ಅಭಿವೃದ್ಧಿಯಲ್ಲಿ ಅವರು ಪಾತ್ರವಹಿಸಲಿ ಅಂತ ನಾನು ಹಾರೈಸ್ತಾ ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಿದ್ದೇನೆ. ಥ್ಯಾಂಕ್ ಯು. ಒಂದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಸಂಜೀವಿನಿ ವರ್ಕ್ ಶೆಡ್ ಅನ್ನು ಉದ್ಘಾಟಿಸಿಕೊಟ್ಟಂಥ ಗೌರವಂತ ಮಾನ್ಯ ಶಾಸಕರೇ ಹಾಗೂ ಗ್ರಾಮ ಪಂಚಾಯತಿನ ಎಲ್ಲ ಗೌರವಂತ ಜನಪ್ರತಿನಿಧಿಗಳೇ, ಅಧಿಕಾರಿ ವರ್ಗದವರೇ ಹಾಗೂ ಸ್ವಸಹಾಯ ಗುಂಪಿನ ಎಲ್ಲ ಸದಸ್ಯರೇ, ನಾನು ಆ್ಯಸ್ ಎ ಹೋಲ್ ಅಂತ ನೋಡುವಾಗ ಬೆರಳೆಣಿಕೆಯಷ್ಟು GPLFಗಳಿಗೆ ಇಂತಹ ಸುಸಜ್ಜಿತ ಒಂದು ಆಫೀಸಿನ ಸೆಟಪ್ ಇದೆ. ಒಂದು 12 ಅಂತ ಹೇಳ್ಬೋದು ಸರ್. ಆ ಪಟ್ಟಿಯಲ್ಲಿ ಇವತ್ತು ಬೊಮ್ಮರಬೆಟ್ಟು ಸೇರಿಕೊಂಡಿದೆ ಅಂತ ಹೇಳುವಂಥದ್ದು ವಿಶೇಷ. 155ರಲ್ಲಿ 12 ಹೇಳುವಂಥದ್ದು ದೊಡ್ಡ ಸಾಧನೆ ಅಂತ ಹೇಳ್ಬೋದು. ಮುಖ್ಯವಾಗಿ ಈ ವಿಷಯಕ್ಕೆ ಮಹಿಳೆಯರಿಗೆ ಒಂದು ಕಡೆ ಕೂತ್ಕೊಂಡು ಅವರ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರ ವಿನಿಮಯವನ್ನು ಮಾಡಲಿಕ್ಕೆ, ಚಿಂತನೆಯನ್ನು ಮಾಡಲಿಕ್ಕೆ ಒಂದು ಜಾಗ ಒಂದು ಬೇಕಿತ್ತು. ಅದು ಇವತ್ತು PD ಅವರು ಹೇಳಿದಾಗೆ ಇವತ್ತು ಮಕ್ಕಳಿರ್ಬೋದು, ಮಹಿಳೆಯರಿರ್ಬೋದು, ವೃದ್ಧರಿರ್ಬೋದು, ಒಂದು ಕುಟುಂಬವನ್ನು ತಗೊಂಡಾಗ ಎಲ್ಲರ ಅಭಿವೃದ್ಧಿಗೆ ಮಹಿಳೆಯರನ್ನು ನಾವು ಒಂದು ಕಡೆ ಕೂತ್ಕೊಂಡು ಅವರ ವಿಚಾರಗಳನ್ನು ಚರ್ಚೆ ಮಾಡಲಿಕ್ಕೆ ಜಾಗ ಅಂತ ಹೇಳುವಾಗ ವರ್ಕ್ಶೆಡ್ ಅತ್ಯಂತ ಮುಖ್ಯ ಆಗ್ತದೆ ಸರ್. ಈ ನಿಟ್ಟಿನಲ್ಲಿ ಇವತ್ತು ನಾವು ಬಂದವರು ಫಸ್ಟೇ ಈ ಎಲ್ಲ ಸೆಟಪ್ಪನ್ನು ವೀಡಿಯೋ ಮಾಡ್ಕೊಂಡು ಹೋಗಿದ್ವಿ. ಯಾಕಂತಂದರೆ ನೆಕ್ಸ್ಟ್ ಎಲ್ಲ ಪಂಚಾಯತ್ಗಳಲ್ಲಿ ಈ ಥರದೊಂದು ಸೆಟಪ್ ಆಗಬೇಕು ಅನ್ನೋದಕ್ಕೆ ಮಾದರಿ ಇವತ್ತು ಇಲ್ಲಿ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ನಾವಿಷ್ಟು ದಿವಸ ಕೆಲವೊಂದು ಮಾದರಿಯನ್ನು ಹೇಳ್ತಾ ಇದ್ವಿ. ಈಗ ವರಂಗ ಮಾದರಿಯನ್ನು ನಾವು ಬುಕ್ ಕೀಪಿಂಗಿಗೆ ಹೇಳಿ ಎಲ್ಲ ಕಡೆ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ವಿ. ಇನ್ನು ಆಫೀಸ್ ಸೆಟಪ್ ಅಂತ ಹೇಳುವಾಗ
ಹಿರಿಯಡ್ಕ ಮಾಡೆಲ್ ಅಥವಾ ಬೊಮ್ಮರಬೆಟ್ಟು ಮಾಡೆಲ್ ಅಂತ ಹೇಳಲಿಕ್ಕೆ ಕಾರಣಕರ್ತರು ಮೇಯ್ನ್ ಆಗಿ ಇದು ನರೇಗಾ ಶೆಡ್ ಆಗಿರೋದ್ರಿಂದ ಟೆಕ್ನಿಕಲಿ ನಾವು ಹೇಳೋದಾದರೆ ಪಿ ಡಿ ಒ ಅವರು ಮತ್ತು ಜನಪ್ರತಿನಿಧಿಗಳ ಕೋಆಪ್ರೇಷನ್ ಇಲ್ಲದೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಅದನ್ನು ನರೇಗಾ ಶೆಡ್ ಕಟ್ಟಿದರೂ ಕೂಡ SHG ಅವರಿಗೆ ಹ್ಯಾಂಡ್ ಓವರ್ ಮಾಡಲಿಕ್ಕೆ ಹೆಚ್ಚಿನ ಕಡೆ ರೆಡಿ ಇರಲಿಲ್ಲ ಸರ್. ಬಟ್ ಇಲ್ಲಿ SHG ಅವರ ಒಕ್ಕೂಟವನ್ನು ಸಂಪೂರ್ಣವಾಗಿ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ಯಾವ ಥರ ಬೇಕು ಅದೇ ಥರ ಇದನ್ನು ಕಟ್ಟುವುದರಿಂದ ಹಿಡಿದು ನೆಕ್ಸ್ಟ್ ಹೇಗೆ ಅದನ್ನು ನಡೆಸ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಜನಪ್ರತಿನಿಧಿಗಳ ಸಹಕಾರ ಇರ್ಬೋದು, ಅಧಿಕಾರಿಗಳ ಸಹಕಾರ ಚೆನ್ನಾಗಿ ಸಿಕ್ಕಿದೆ ಅಂತ ಹೇಳ್ತಾ ಈ ಒಂದು ಸಹಕಾರವನ್ನು ಎಲ್ಲ ಮಹಿಳೆಯರು ಬಳಸ್ಕೊಳ್ಬೇಕು. ನಿಮ್ಮನ್ನು ಮುಂದೆ ಬರಲಿಕ್ಕೆ ಒಂದು ಅವಕಾಶ ಇಲ್ಲಿ ಸಿಕ್ಕಿದೆ. ನೀವೆಲ್ಲ ಸ್ವಸಹಾಯ ಗುಂಪಿನವರು ಏನಿದ್ದೀರಿ, ನೆಕ್ಸ್ಟ್ ಮುಂದಿನ ಈ ಒಂದು ವರ್ಕ್ಶೆಡ್ನ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಿಮ್ಮ ಸಹಕಾರ ಬೇಕು. ಇದರ ಬಳಕೆಯನ್ನು ನೀವು ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಹೊಂದಿಸ್ಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಬೊಮ್ಮಾರಬೆಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಾಧನ ಸಂಜೀವಿನಿ ಗ್ರಾಮದ ಮಟ್ಟದ ಒಕ್ಕೂಟ ಈ ಕಟ್ಟಡಕ್ಕೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಜಯಂತಿ ಶೆಟ್ಟಿಯವರ ಅಂದರೆ ಒಂದು ಆಲೋಚನೆ ಅಂದರೆ ಆ್ಯಕ್ಚುಲಿ ನಮಗೆ ಇದು ಅನುದಾನ ಹೊಂಬೆಳಕು ಕಾರ್ಯಕ್ರಮದಲ್ಲಿ 7 ಲಕ್ಷ ರೂಪಾಯಿ ನಮ್ಮ ಮಂಜುನಾಥ್ ಶೆಟ್ಟರು PDO ಇರುವಾಗ ಸಿಕ್ಕಿರುವಂಥದ್ದು. ಆ ಹಣವನ್ನು ನಾವು ಈ ಸಂಜೀವಿನಿ ಒಕ್ಕೂಟಕ್ಕೆ ಹಾಕುವಂಥ ನಮ್ಮ ಅಧ್ಯಕ್ಷರ ತೀರ್ಮಾನ ಆಗಿತ್ತು. ಸಂಜೀವಿನಿ ಕಟ್ಟಡ ಮಾಡಲಿಕ್ಕೆ ಅವರ ಮೊದಲ ಪ್ರಾಶಸ್ತ್ಯ ಕೊಟ್ಟರು. ಒಂದು ಎರಡನೇದಾಗಿ ನಮ್ಮಲ್ಲಿ ಸಾಧಾರಣ 600 ಜನರ ಮಹಿಳೆಯರ ತಂಡ ಇದೆ. ಒಳ್ಳೆ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಇರಬೇಕು ಅನ್ನೋ ಉದ್ದೇಶ ಎಲ್ಲರ ಗ್ರಾಮ ಪಂಚಾಯತಿ ಮೆಂಬರ್ನವರದ್ದು ಕೂಡ ಅದಕ್ಕೆ ಸಹಕಾರ ಸಿಕ್ಕಿದೆ. ಹಾಗಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆ ಶಾಸಕರು ಬಂದು ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಚಂದ ಕಾಣಿಸಿದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರು ಹಾಗೂ PDO ಅವರು ಹಾಗೂ ಹಿರಿಯರಾದ ಜೀವನ ಹೆಗ್ಡೆ ಹಾಗೂ ಮೈದಣ್ಣ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ವಂದಿಸ್ತಾ ಬಂದಂತಹ ಎಲ್ಲ ಸಂಘಟನೆಯ ಸಮಿತಿಯವರಿಗೆ ಮಹಿಳೆಯರೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ವಂದಿಸ್ತಿದ್ದೇನೆ. ಇವರನ್ನು ಕೂಡ ಈ ಸಂದರ್ಭದಲ್ಲಿ ವಂದಿಸಿಕೊಳ್ತಾ ಇದ್ದೇವೆ. NRLM ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿರುವಂತಹ ನವ್ಯ ಮೇಡಮ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಭಾಗದ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಜಯಂತಿ ಶೆಟ್ಟಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ, ಅದೇ ರೀತಿ ಪಂಚಾಯತ್ ಉಪಾಧ್ಯಕ್ಷರಾಗಿರುವಂತಹ ಶ್ರೀ ಹರೀಶ್ ಸಾಲಿಯನ್ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವದ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ, ಅದೇ ರೀತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿರುವಂತಹ ಶ್ರೀ ಸಂತೋಷ್ ಜೋಗಿ ಇವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಉಡುಪಿ ಜಿಲ್ಲೆಯ ವಿವಿಧ ಭಾಗಗಳಿಂದ ವಿವಿಧ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಿಂದ ಇಲ್ಲಿಗೆ ಆಗಮಿಸಿರುವಂತಹ GRLF ನ ಎಲ್ಲ ಪದಾಧಿಕಾರಿಗಳನ್ನ ಈ ಸಂದರ್ಭದಲ್ಲಿ ಗುರುತಿಸಿಕೊಳ್ಳುತ್ತಾ ತಮ್ಮ ಇರುವಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಗೌರವಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಪಂಚಾಯತ್ ವ್ಯಾಪ್ತಿಯ ಸದಸ್ಯರುಗಳನ್ನು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಬೊಮ್ಮಾರಬೆಟ್ಟು ಗ್ರಾಮ ಪಂಚಾಯಿತಿಯ ಈ ದಿನ ಅಂದರೆ ನಮ್ಮ ಶಾಸಕರು ಸಂಜೀವಿನಿ ಅವರಿಗೆ ಒಂದು ಕೊಠಡಿಯನ್ನು ಉದ್ಘಾಟನೆಗೆ ಬಂದಿದ್ದರು. ಆ ಸಂಜೀವಿನಿಯ ಕಟ್ಟಡದ ಉದ್ಘಾಟನೆಯ ಜೊತೆಗೆ ನಿಮ್ಮ NP ನ್ಯೂಸ್ನವರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ಅಭಿನಂದನೆ. ಸೊ ನ್ಯೂಸ್ನವರ ಹತ್ರ ಅಂದರೆ ಸ್ವಲ್ಪ ಗ್ರಾಮ ಪಂಚಾಯಿತಿಯ ವಿಶ್ಲೇಷಣೆ ಅಂದರೆ ನಾವು ಜಯಂತಿ ಶೆಟ್ಟಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಆಗಿದೆ ಅಂದರೆ ಜನರಿಗೆ ಒಂದು ಸಂದೇಶ ಕೊಡುವ ಮುಖಾಂತರ ಜಸ್ಟ್ ಒಂದು ಬೈಟ್ ಕೊಡುವಂಥ ಉದ್ದೇಶಕ್ಕೆ ಅವರು ನಮ್ಮನ್ನು ಮೀಡಿಯಾದವರು ಕೂರಿಸಿದ್ದಾರೆ. ನಾನು ಮೊದಲನೇದಾಗಿ ಹೇಳೋದಂದರೆ ನಮಗೆ ಸಂಜೀವಿನಿ ಕಟ್ಟಡಕ್ಕೆ ನಮಗೆ ನಮ್ಮ ಗ್ರಾಮ ಪಂಚಾಯಿತಿಯ ಮೂಲಭೂತ ಸೌಕರ್ಯಕ್ಕೆ ಮಂಜುನಾಥ್ ಶೆಟ್ಟಿಯವರು PDO ಇರುವಾಗ ನಮ್ಮ ಗ್ರಾಮ ಪಂಚಾಯತಿಗೆ ಹೊಂಬೆಳಕು ಕಾರ್ಯಕ್ರಮದಲ್ಲಿ 7 ಲಕ್ಷ ರೂಪಾಯಿ ಅನುದಾನ ಕೊಟ್ಟಿದ್ದರು. ಆ ಅನುದಾನವನ್ನು ಸಂಪೂರ್ಣವಾಗಿ ಅಧ್ಯಕ್ಷರ ಒಪ್ಪಿಗೆಯ ಮೇರೆಗೆ ಸಂಪೂರ್ಣವಾಗಿ ನಾವು ಆ ಸಂಜೀವಿನಿ ಕಟ್ಟಡಕ್ಕೆ ಉಪಯೋಗಿಸಿದ್ದೇವೆ. ಹಾಗೇ ಅದರಲ್ಲಿ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅದರ ಅಭಿವೃದ್ಧಿ, ಅದರ ಪಾರ್ಟಿಷನ್ ಅದೆಲ್ಲ ಆಗಲಿಕ್ಕಿದೆ, ಅದು ಆಗುತ್ತೆ. ಹಾಗಾಗಲೇ ನಾವು ಒಂದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಒಂದು ತೀರ್ಮಾನ ತಗೊಂಡದಂದರೆ ಗ್ರಾಮ ಪಂಚಾಯತಿಯಲ್ಲಿ ಸಂಪೂರ್ಣ ಅಭಿವೃದ್ಧಿಯ ಒಂದು ಸಂದೇಶವನ್ನು ಜನರಿಗೆ ಮುಟ್ಟಿಸುವಲ್ಲಿ ಯಾವಂದರೆ ಇಲ್ಲಿ ಯಾವುದೆಲ್ಲ ವ್ಯವಸ್ಥೆ ಬೇಕು ಜನರಿಗೆ ಅದನ್ನೆಲ್ಲ ಸಂಪೂರ್ಣವಾಗಿ ವ್ಯವಸ್ಥೆ ಮಾಡುವಂಥ ಒಂದು ಉದ್ದೇಶ ಮಾಡ್ಕೊಂಡಿದ್ದೇವೆ. ಅದರಲ್ಲಿ ಮೊದಲನೇದಾಗಿ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿ ಇರುವುದರಿಂದಲೇ ಒಂದು ನಿರ್ಧಾರ ಮಾಡಿದ್ದೇನೆಂದರೆ ಸ್ಮಶಾನದ ಅಭಿವೃದ್ಧಿಗೆ ನನಗೆ ಅಂದರೆ ನಮ್ಮ ಗ್ರಾಮ ಪಂಚಾಯತಲ್ಲಿ ಅಷ್ಟೊಂದು ದೊಡ್ಡ ಮಟ್ಟದ ವ್ಯವಸ್ಥೆ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಯಿತು. ಆ ಟೈಮಲ್ಲಿ ನನಗೆ ಸ್ಮಶಾನದ ಅಭಿವೃದ್ಧಿಗೆ ಮಾತಾಡುವಾಗ ನಾವು ನಮ್ಮ ತಂಡ ಹೋಗಿ ಮಾತಾಡಿದಾಗ ರವಿ ಪಾನರ್ ಅವರು ನಮಗೆ ಅದೊಂದು 2-2.5 ಲಕ್ಷದ
ಚೇಂಬರ್ ಅಂದರೆ ಸಿಲಿಕಾನ್ ಚೇಂಬರ್ ಅದರ ದಾನವನ್ನು ಮಾಡಿದರು. ಅವ್ರ ಹತ್ರ ಅಂದರೆ ಹಣ ಅವರು ನನ್ನ ಕೈಯಲ್ಲೇ ಕೊಟ್ಟರು. ನಾನೇ ಹೋಗಿ ಮ್ಯಾಂಗ್ಳೂರಲ್ಲೇ ಅದನ್ನು ಖರೀದಿ ಮಾಡ್ಕೊಂಡು ಬಂದು ಸ್ಮಶಾನಕ್ಕಾಗಿದ್ದೇನೆ. ಮತ್ತು ಸ್ಮಶಾನದಲ್ಲಿ ವ್ಯವಸ್ಥಿತವಾಗಿ ಇರಲಿಲ್ಲ ಯಾವುದೇ, ಅಂದರೆ ಅದಕ್ಕೆ ಮಾಡು ಹಳೆಯಾಗಿತ್ತು, ಅಲ್ಲಿ ಲೈಟಿನ ವ್ಯವಸ್ಥೆ ಇರಲಿಲ್ಲ, ನೀರಿನ ವ್ಯವಸ್ಥೆ ಇರಲಿಲ್ಲ, ಟಾಯ್ಲೆಟ್ ವ್ಯವಸ್ಥೆ ಇರಲಿಲ್ಲ. ಈಗ ಎಲ್ಲವನ್ನೂ ಮಾಡಿದ್ದೇವೆ. ಅಂದರೆ ಸುಸಜ್ಜಿತವಾದ ಸ್ಮಶಾನವನ್ನು ಈ ಸುತ್ತಮುತ್ತದ 5 ಗ್ರಾಮ ಪಂಚಾಯತಿಯಲ್ಲಿ ಅಂತಹ ಯಾವುದೇ ವ್ಯವಸ್ಥೆ ಇಲ್ಲದಿರುವುದರಿಂದ ಈ ಸುತ್ತಮುತ್ತದ 5 ಗ್ರಾಮ ಪಂಚಾಯತಿನ ಜನರು ಬಂದು ಅಲ್ಲಿ ಯೂಸ್ ಮಾಡ್ಕೊಳ್ತಿದ್ದಾರೆ ಸ್ಮಶಾನವನ್ನು. ಒಳ್ಳೆ ಸ್ಮಶಾನ ಅಭಿವೃದ್ಧಿಯಾಗಿದೆ ಅನ್ನುವ ಒಂದು ಖುಷಿಯಲ್ಲಿದ್ದೇವೆ. ಅದರ ಒಟ್ಟಿಗೆ ನಮ್ಮ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ಶವ ಶೀತಲೀಕರಣ ಪೆಟ್ಟಿಗೆ ಅಂತ ಮಾಡಿದ್ದೇವೆ. ಯಾರಾದರೂ ತೀರಿ ಹೋದಾಗ ಅಲ್ಲಿ ಅವರು ಬರುವವರು ಮನೆಯವರು ಯಾರಾದರೂ ಬರಲಿಕ್ಕೆ ವೆಯ್ಟ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಗ್ರಾಮ ಪಂಚಾಯತಲ್ಲಿ ಅವರಿಗೆ ಒಂದು ಅಷ್ಟೇನು ದೊಡ್ಡ ಮೊತ್ತದಲ್ಲ, ಒಂದು 500 ರೂಪಾಯಿಯಷ್ಟು ರೆಂಟ್, ಆಧಾರ್ ಕಾರ್ಡನ್ನು ಕೊಟ್ಟು 500 ರೂಪಾಯಿ ರೆಂಟ್ ಕೊಟ್ಟರೆ ನಾವು ನಮ್ಮ ಗ್ರಾಮ ಪಂಚಾಯತಿಗೆ ಮೊದಲ ಪ್ರಾಶಸ್ತ್ಯ ಕೊಟ್ಟು ಪಕ್ಕದ ಗ್ರಾಮ ಪಂಚಾಯತ್ನವರಿಗೂ ತಗೊಂಡು ಹೋಗಲಿಕ್ಕೆ ಬಿಟ್ಟಿದ್ದೇವೆ. ಶವ ಶೀತಲೀಕರಣ ಪೆಟ್ಟಿಗೆಯನ್ನು ಕೂಡ ಅದರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ವ್ಯವಸ್ಥೆ ಮಾಡಿದ್ದೇವೆ. ಹಾಗೆ ನಮ್ಮ ಪಕ್ಕದಲ್ಲಿ ಅಂಬೇಡ್ಕರ್ ಭವನ, ಅದನ್ನು ಕೂಡ ಒಂದು ಸಭೆ ನಡೆಯುವಂಥ ವ್ಯವಸ್ಥೆಗೆ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಅಂದರೆ ಅದಕ್ಕೆ ಸೀಲಿಂಗ್ ಆಗಲಿ, ಪೇಂಟಿಂಗ್ ಆಗಲಿ ಎಲ್ಲವನ್ನೂ ಮಾಡಿ ಅದಕ್ಕೆ ಚೇರ್ ಎಲ್ಲವನ್ನೂ ಹಾಕಿ ಸುಸಜ್ಜಿತವಾಗಿ ಸಭೆ ನಡೆಯುವಂಥ ಸಭೆ ಕೂಡ ಸುಸಜ್ಜಿತವಾಗಿ ಮಾಡಿದ್ದೇವೆ. ತದನಂತರ ನಮ್ಮಲ್ಲಿ ಈಗ SLRM ಘಟಕ ಇದೆ. ಗ್ರಾಮದ ಜನರು ಮನೆಗೆ 50 ರೂಪಾಯಿ ಲೆಕ್ಕದಲ್ಲಿ ಕಲೆಕ್ಷನ್ ಮಾಡ್ತೇವೆ. ಟೆಂಪ ಹೋಗ್ತದೆ. ಸಾಧಾರಣ ಒಂದು 30% ನಾವು ರೀಚ್ ಆಗಿದ್ದೇವೆ. ಪ್ರತಿಯೊಬ್ಬರ ಮನೆಗೂ ವಾರಕ್ಕೆ ಒಂದು ಸಲ ಮನೆಗೆ ಹೋಗಿ ಕಸ ಕಲೆಕ್ಟ್ ಮಾಡುವಂಥದ್ದು ಟೀಮ್ ಇದೆ. ಅದು ಕೂಡ ಈಗ ಸಂಜೀವಿನಿಯ ಸಂಘದ ನೇತೃತ್ವದಲ್ಲಿ ನಡೀತಿದೆ. ಒಳ್ಳೆ ರೀತಿಯಲ್ಲಿ ನಡೀತಿದೆ ಅಂದರೆ ನಮ್ಮ ಅವಧಿಯಲ್ಲಿ ನಾವು ಅದನ್ನು ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡಿದ್ದೇವೆ. ಅದಕ್ಕೆ ಬೇಕಾದಂಥ ಸ್ಟಾಫ್ಗಳನ್ನಾಗಲಿ ಅಲ್ಲಿ ಬೇಕಾದಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದೇವೆ. ತದನಂತರ ನಾವು ಮೀಟಿಂಗ್ ಚೇಂಬರ್ ಅಂದರೆ ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ತನ್ನ ಸದಸ್ಯತನವನ್ನು ತೋರಿಸ್ಬೇಕಂತ ಹೇಳಿದರೆ ಗ್ರಾಮ ಪಂಚಾಯತಲ್ಲಿ ಅವನಿಗೆ ಒಂದು ಕೂತ್ಕೊಳ್ಳುವ ಕುರ್ಚಿ ಬೇಕು ಅಂತ. ಅಂದರೆ ನಮ್ಮ ಗ್ರಾಮ ಪಂಚಾಯತಲ್ಲಿ ಮೊದಲು ಮೀಟಿಂಗ್ ಬಂದಂದರೆ ನಾವು ಪ್ಲಾಸ್ಟಿಕ್ ಚೇರ್ ಹಾಕಿ 4 ಜನ ಎದುರುಗಡೆ ಕೂತ್ಕೊಂಡು ಸಭೆ ಮಾಡ್ತಿದ್ದದ್ದು. ಅದನ್ನು ಸುಸಜ್ಜಿತವಾಗಿ ಒಬ್ಬ ಸದಸ್ಯನಿಗೆ ಅವನದೇ ಆದ ಒಂದು ಡ್ರಾವರ್ ಮತ್ತು ಅವನಿಗೆ ಕೂತ್ಕೊಳ್ಳಿಕ್ಕೆ ಕುರ್ಚಿ, ಅವನದೇ ಇದರಲ್ಲಿ ಒಂದು ವ್ಯವಸ್ಥಿತವಾಗಿ ಮೀಟಿಂಗ್ ಚೇಂಬರನ್ನು ಅಭಿವೃದ್ಧಿಪಡಿಸಿದ್ದೇವೆ. ಈ ಟೈಮ್ ಅಂದರೆ ಸದಸ್ಯರು 21 ಜನರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಬಂದಾಗ ಅವರಿಗೆ ಅಲ್ಲೇ ಕೂತ್ಕೊಂಡು ಜನರನ್ನು ಕೂಡ ಮಾತಾಡುವಂಥ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ತದನಂತರ ನಾವು ಹೊಸತಾಗಿ ಈಗ IDDP ಕಾಲೋನಿಯಲ್ಲಿ ಒಂದು ಅಂಬೇಡ್ಕರ್ ಭವನ ಆಗಿದೆ. ಎಲ್ಲ ಕೆಲಸ ಸಂಪೂರ್ಣ ಆಗಿದೆ, ಉದ್ಘಾಟನೆಗೆ ಸಜ್ಜಾಗಿದೆ. ತದನಂತರ ಹೊಸತಾಗಿ ನಮ್ಮಲ್ಲಿ ಒಂದು ಅಂಗನವಾಡಿ ಕೂಡ ಪಡ್ಡಮ್ಮ ವಾರ್ಡಿನಲ್ಲಿ ರೆಡಿಯಾಗಿದೆ. ಅದು ಕೂಡ ನಾವು ನಮ್ಮ ಅವಧಿಯಲ್ಲೇ ಉದ್ಘಾಟನೆ ಮಾಡಬೇಕಂತ ತೀರ್ಮಾನಿಸಿದ್ದೇವೆ. ಉದ್ಘಾಟನೆ ಮಾಡುವಂಥ ಎಲ್ಲ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ದೇವೆ. ಹಾಗೆ ಗ್ರಾಮ ಪಂಚಾಯತಿಯಲ್ಲಿ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ವ್ಯವಸ್ಥಿತವಾದಂತಹ ಒಂದು ಆನ್ಲೈನ್ ಸಿಸ್ಟಮ್ ಬಂದದ್ರಿಂದ ಸ್ವಲ್ಪ ಜನರಿಗೆ ದಾಖಲೆಗಳದ್ದು ಇದರದ್ದೆಲ್ಲ ಸ್ವಲ್ಪ ತೊಂದರೆ ಆಗಬಹುದು. ಆದರೆ ನಾವು ಗ್ರಾಮ ಪಂಚಾಯಿತಿಯ ಪ್ರತಿಯೊಂದು ದಾಖಲೆಯನ್ನು 80% ಸಾಧಾರಣ ಮಟ್ಟಿಗೆ 80% ತನಕ ಎಲ್ಲ ಮನೆಗಳ ದಾಖಲೆಗಳು, ಅಂದರೆ ಎಷ್ಟು ಜನ ಮನೆಯಲ್ಲಿದ್ದೀರಿ, ಎಷ್ಟು ಸ್ಕ್ವೇರ್ ಫೀಟ್ ಮನೆ ಇದೆ, ಎಷ್ಟು ಜನಕ್ಕೆ ಯಾವ ಕೆಲಸಕ್ಕೆ ಹೋಗ್ತೀರಿ, ಎಲ್ಲವೂ ದಾಖಲೆಗಳನ್ನು ನಾವು ಆನ್ಲೈನಿಗೆ ಅಪ್ಡೇಟ್ ಮಾಡಿದ್ದೇವೆ. ಅಂದರೆ ನಮ್ಮ ಗ್ರಾಮದ 100% ರೀಚ್ ಮಾಡಲಿಕ್ಕೆ ಅದನ್ನು ಟ್ರೈ ಮಾಡ್ತಿದ್ದೇವೆ. ಸೊ ಮತ್ತೊಂದೇನೆಂದರೆ ನಾವು CCTV ವ್ಯವಸ್ಥೆ ಮಾಡ್ಕೊಂಡಿದ್ದೇವೆ. ಎಲ್ಲ ಸುತ್ತಮುತ್ತ ಗ್ರಾಮ ಪಂಚಾಯತ್ ಅಂದರೆ ಗ್ರಾಮದ ಪಂಚಾಯತ್ನ ವರಂಡಗಳು, ಗ್ರಾಮ ಪಂಚಾಯತ್ನ ಸುತ್ತಮುತ್ತ ಸಮುದಾಯ ಭವನದ ವಸ್ತುಗಳನ್ನು ಸ್ವಲ್ಪ ಕಾಪಾಡಿಕೊಳ್ಳುವ ದೃಷ್ಟಿಯಿಂದ CCTV, ಹಾಗೆ ನಮ್ಮ ಸ್ಟಾಫ್ಗಳ ಮೇಲೆ ನಿಗಾ ಇರಿಸಿಕೊಳ್ಳಿಕ್ಕೆ ಅಂತ ಇಲ್ಲಿ ಕೆಲಸದವರು ಯಾರಾದರೂ ಅಂದರೆ ನಮ್ಮ ಸ್ಟಾಫ್ಗಳು ಯಾರಾದರೂ ಜನರ ಹತ್ರ ಯಾವ ರೀತಿ ಬಿಹೇವ್ ಮಾಡ್ತಾರೆ, ಅಂದರೆ ಒಳ್ಳೆಯ ರೀತಿಯ ವರ್ತನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರ ಅಂದರೆ ಈ ನಮ್ಮ ಪಂಚಾಯತ್ ಎಲ್ಲ ಕಟ್ಟಡಗಳಲ್ಲಿ ನಾವು CCTV ಕೂಡ ಅಳವಡಿಸಿದ್ದೇವೆ. ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಅಭಿವೃದ್ಧಿಯ ಒಂದು ಎದುರುಗಡೆ ಈಗ ಗ್ರಾಮ ಪಂಚಾಯತಿಯ ಕಟ್ಟಡ ಮಾತ್ರ ನಾವು ಬರುವಾಗ ಆಗಿದ್ದದು. ಸಾಧಾರಣ ಮಟ್ಟಿಗೆ ಹೆಚ್ಚಿನ ಅಭಿವೃದ್ಧಿಗಳನ್ನು ಇಂಟರ್ಲಾಕ್ ಆಗಲಿ, ಎದುರುಗಡೆ ಮಾರುಕಟ್ಟೆ ಎದುರುಗಡೆ ಸ್ಟೆಪ್ಗಳಾಗಲಿ, ಎದುರುಗಡೆ ವಾಲಗಳಾಗಲಿ ಹೆಚ್ಚಿನದನ್ನು ಅಭಿವೃದ್ಧಿ ಸಂಪೂರ್ಣವಾಗಿ ಮಾಡಿದ್ದೇವೆ. ಯಾಕೆಂದರೆ ನಾವು ಯಾವುದೇ ಅಭಿವೃದ್ಧಿ ವಿಷಯದಲ್ಲಿ ಅಂದರೆ ವ್ಯವಸ್ಥಿತವಾಗಿರಬೇಕು ಅನ್ನೋ ಉದ್ದೇಶದಿಂದ ಓಪನ್ ಆಗಿ ಇಟ್ಟಿದ್ದೇವೆ. ಜನರು ಯಾವುದನ್ನು ಕೂಡ ಕೇಳ್ಬೋದು ಅಂತ. ಜಮಾಬಂದಿ 6 ತಿಂಗಳಿಗೆ ವರ್ಷಕ್ಕೊಂದು ಸಲ ಜಮಾಬಂದಿ ಆಗುವಾಗ ಕೂಡ ಅದನ್ನು ಕೂಡ ಸಂಪೂರ್ಣವಾಗಿ ತೋರಿಸಿಕೊಟ್ಟಿರ್ತೇವೆ. ಸೊ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿಯ ಎಲ್ಲ ಇದೇ ರೀತಿ ಅಭಿವೃದ್ಧಿ ಆಗಲಿ ಅನ್ನೋ ಆರೈಕೆಯೊಂದಿಗೆ ನಮ್ಮ ಜೊತೆ ಈಗ ಅಧ್ಯಕ್ಷರು ಕೂಡ ಸಹಕರಿಸಿದ್ದಾರೆ ಎಲ್ಲ ರೀತಿಯಲ್ಲಿ. ಹಾಗೆ ನನ್ನ ಮಿತ್ರರಾದಂಥ ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಕೂಡ ನಮ್ಮ ಜೊತೆ ಎಲ್ಲರೂ ಕೂಡ ಸಹಕರಿಸಿದ್ದಾರೆ. ಅವರಿಗೆಲ್ಲರಿಗೂ ವಂದಿಸ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಹೊಂದಲಿ ಎನ್ನುವ ಉದ್ದೇಶದಿಂದ ಗ್ರಾಮ ಪಂಚಾಯತಿ
NP ಚಾನಲ್ ಅವರಿಗೆ ಗ್ರಾಮ ಪಂಚಾಯತ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ನಾವು ಈಗ ಸಂಜೀವಿನಿ ಸಂಘ ಮಾಡಿ 1 ವರ್ಷ ಆಯಿತು. ನಮ್ಮ ಮನೆಗೆ ಸವಿತಾ ಮೇಡಮ್ನವರು ಯಾವಾಗಲೂ ಬಂದು ಹೇಳ್ತಿದ್ರು, ಈ ನೀವು ಒಂದು ಸಂಘ ಮಾಡಿ, ನಿಮಗೆ ಒಳ್ಳೆ ಬೆನಿಫಿಟ್ ಉಂಟು, ಯಾವಾಗಲೂ ಬಂದು ಹೇಳ್ತಾಯಿದ್ರು. ಹಾಗಾಗಿ ಅವರು ಹೇಳಿದ್ಮೇಲೆ ನಾವು ಒಂದು ಸಂಘ ಸ್ಟಾರ್ಟ್ ಮಾಡಿದ್ದೇವೆ. ನಮಗೆ ಅದು ತುಂಬ ಒಳ್ಳೆ ರೀತಿಯಲ್ಲಿ ಈಗ ಸಹಾಯ ಆಗ್ತಾ ಉಂಟು. ಸುಮಾರು ಜನ ಲೋನ್ ಸಹ ತೆಗೆದಿದ್ದಾರೆ ನಮ್ಮ ಸಂಘದಲ್ಲಿ. ನಮಗೆ ಎಲ್ಲಿ ಸಹ ಹೋದರೂ 10 ರೂಪಾಯಿ ಯಾರು ಕೊಡೋದಿಲ್ಲ. ಈ ಸಂಘ ಆದಮೇಲೆ ನಾವೀಗ 3-4 ಲಕ್ಷ ಲೋನ್ ಸಹ ತೆಗೆದಿದ್ದೇವೆ. ತುಂಬ ಒಳ್ಳೆಯದುಂಟು ಈ ಸಂಘ ಸಂಜೀವಿನಿ. NRLM ಸಂಘದ ಸಾಧನ ಸಂಜೀವಿನಿ ಒಕ್ಕೂಟದ ನೂತನದ ಕಟ್ಟಡದ ಉದ್ಘಾಟನೆ ಇಂದು 4 ಗಂಟೆಗೆ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಹಾಗೆ ನಮ್ಮ ಸಾಧನ ಸಂಜೀವಿನಿ ಒಕ್ಕೂಟದ ಅಧ್ಯಕ್ಷರಾಗಿ ಶ್ರೀಮತಿ ಮಾಧವಿ ಶೆಟ್ಟಿಯವರು, ಕಾರ್ಯದರ್ಶಿಯಾಗಿ ಲಲಿತಾರವರು, ಹಾಗೆ ಕೋಶಾಧಿಕಾರಿಯಾಗಿ ಭಾರತಿಯವರು ಇದ್ದಾರೆ. ಹಾಗೆ ನಮ್ಮ ಅಧ್ಯಕ್ಷರಾದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಮತಿ ಜಯಂತಿ ಶೆಟ್ಟಿಯವರು, ಹಾಗೆ ಉಪಾಧ್ಯಕ್ಷರಾದ ಶ್ರೀ ಹರಿಸಾಲಿಯನ್ನವರು, ಹಾಗೆ PDOರಾದ ಸಂತೋಷ್ ಜೋಗಿಯವರು ಇದ್ದಾರೆ. ಹಾಗೆ ನಮ್ಮಲ್ಲಿ ಕೆಲಸ ಮಾಡುತ್ತಾ ನಾನು ಮುಖ್ಯ ಪುಸ್ತಕಗಾರರು MBK ದಿವ್ಯರಾಗಿ, ಹಾಗೂ LCRP ಸವಿತಾರವರು, ಹಾಗೆ ನಮ್ಮ ಪಶುಸಖಿ ಪೂರ್ಣಿಮರವರು, ಹಾಗೆ ಕೃಷಿ ಸಖಿ ಸಂಧ್ಯಾರವರು ಇದ್ದಾರೆ. ಹಾಗೆ ಸಂಘದ ಸದಸ್ಯರುಗಳು ಇದ್ದಾರೆ. ನಮ್ಮಲ್ಲಿ 65 ಸಂಘಗಳಿದ್ದು ಅದರಲ್ಲಿ ST ಕೊರಗ, ST ಮರಾಠಿ, ವಿಶೇಷಚೇತನರು, ಹಾಗೆ ಕಿಶೋರಿಯರು, ಹಿರಿಯ ನಾಗರಿಕರು, ಹಾಗೆ ಇತರ ಗುಂಪುಗಳಿದ್ದು ಇತರ ಗುಂಪುಗಳಿಂದ ನಡೆಸಿಕೊಂಡು ಬರುತ್ತಿದ್ದೇವೆ. ನಮಗೆ ಸರ್ಕಾರದಿಂದ ಸ್ವ ಉದ್ಯೋಗ ಮಾಡಲು ಹಲವು ಪ್ರಯೋಜನಗಳು, ಯೋಜನೆಗಳು ಬರುತ್ತವೆ. ಅದರಲ್ಲಿ ಹಲವಾರು ಮಹಿಳೆಯರು ಇದನ್ನು ಸದುಪಯೋಗಪಡಿಸಿಕೊಂಡಿದ್ದಾರೆ. ಹಾಗಾಗಿ ನಾವು ಇವತ್ತು ಸಂಜೀವಿನಿ ಸಂತೆ ಕೂಡ ಮಾಡ್ತಾ ಇದ್ದೇವೆ. ಮತ್ತು ನಾವು ಸಂಘಗಳಿಂದ ಲೋನನ್ನು ತೆಗೆದುಕೊಂಡು ಹೈನುಗಾರಿಕೆ, ಕೃಷಿ ಉತ್ಪನ್ನಗಳು, ಬೇಕರಿ ಉತ್ಪನ್ನಗಳು, ಮಸಾಲ ಪದಾರ್ಥಗಳು ಹಾಗೂ ಇತ್ಯಾದಿಗಳನ್ನು ಮಾಡುತ್ತಿದ್ದಾರೆ. ನಮ್ಮ ಒಕ್ಕೂಟ ಸ್ಟಾರ್ಟ್ ಆಗಿ 5 ವರ್ಷ ಆಯಿತು. ಇವತ್ತಿನವರೆಗೆ ನಾನು 90 ಲಕ್ಷದವರೆಗೆ ಲೋನನ್ನು ಕೊಟ್ಟಿರುತ್ತೇನೆ. ಹಲವಾರು ಮಹಿಳೆಯರು ದನವನ್ನು ಖರೀದಿ ಮಾಡಿರುತ್ತಾರೆ, ಕೃಷಿಗಳನ್ನು ಮಾಡಿರುತ್ತಾರೆ, ಹಾಗೆ ಬೇಕರಿ ಉತ್ಪನ್ನಗಳನ್ನು ಮಾಡಿರುತ್ತಾರೆ, ಜೊರೆಕ್ಸ್ ಮಿಷನನ್ನು ಕೂಡ ಖರೀದಿ ಮಾಡಿರುತ್ತಾರೆ, ಆಟೋ ರಿಕ್ಷಾಗಳನ್ನು ಕೂಡ ಖರೀದಿ ಮಾಡಿರುತ್ತಾರೆ. ಇದರ ಪ್ರಯೋಜನವನ್ನು ಜನರು ತೆಗೆದುಕೊಂಡಿರುತ್ತಾರೆ. ಮಹಿಳೆಯರ ಸ್ವಾವಲಂಬನೆಗೋಸ್ಕರ ಸಂಜೀವಿನಿಯು ಅತ್ಯಂತ ಪ್ರಯೋಜನಕಾರಿಯಾಗಿದೆ. ಹಾಗೆ ಸರ್ಕಾರದಿಂದ ಬರುವ ಎಲ್ಲ ಸವಲತ್ತುಗಳನ್ನು ಮೊದಲಿಗೆ ಸಂಜೀವಿನಿಯವರಿಗೆ ನೀಡುತ್ತಿದ್ದಾರೆ. ಹಾಗೆ ನಮಗೆ ಗ್ರಾಮ ಪಂಚಾಯತಿಯಿಂದ ಉತ್ತಮವಾದ ಸಹಕಾರವಿದೆ. ಮೊದಲಿಗೆ ನಾವು 12% ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಸ್ವ ಉದ್ಯೋಗ ಮಾಡಲು 1.5 ಲಕ್ಷ ರೂಪಾಯಿ ಒಂದು ಗುಂಪಿಗೆ ಕೊಡುತ್ತಿದ್ದೆವು. ಈಗ ನಾವು 3 ಲಕ್ಷದವರೆಗೆ ಒಂದು ಗುಂಪಿಗೆ ಕೊಡ್ತಾ ಇದ್ದೇವೆ ಸ್ವ ಉದ್ಯೋಗ ಮಾಡುವವರಿಗೆ. ಈಗ ನಾವು ಈ ವರ್ಷದಿಂದ 9% ಸಂಜೀವಿನಿಯವರಿಗೆ ಕೊಡ್ತಾ ಇದ್ದೇವೆ. ನಂತರ ಅದರಲ್ಲಿ PMFME ಅನುದಾನ ಅಂತ ಬರುತ್ತೆ. ಅಂತ ಹೇಳಿದರೆ ನಾವು ಫುಡ್ ಪ್ರಾಡಕ್ಟ್ ಮಾಡ್ತೇವಲ್ಲ, ಅವರಿಗೆ 6% ಬಡ್ಡಿಯಲ್ಲಿ ಸಿಗುತ್ತೆ. SC ಸಂಘದವರಿಗೂ ಕೂಡ ಸಬ್ಸಿಡಿ ಲೋನ್ ಸಿಗುತ್ತೆ. ST ಕೊರಗ ಗುಂಪಿನವರಿಗೂ ಕೂಡ ಸಿಗುತ್ತೆ. SC ಮತ್ತು ST ಗುಂಪಿನವರಿಗೆ ಮೊದಲಿಗೆ ನಾವು ಲೋನ್ ಕೊಟ್ಟಿರ್ತೇವೆ. ನಂತರ ಅವರಿಗೆ ಸರ್ಕಾರದಿಂದ ಆ ಲೋನಿಗೆ ಸಬ್ಸಿಡಿಯಾಗಿ ಮರುಪಾವತಿಯಾಗಿ ಬರುತ್ತೆ. ಇದರ ಪ್ರಯೋಜನವನ್ನು ಎಲ್ಲರೂ ಸದುಪಯೋಗಪಡಿಸಿಕೊಂಡಿದ್ದಾರೆ. ಹಾಗೆ ನಮ್ಮಲ್ಲಿ ಸುತ್ತು ನಿಧಿ ಅಂತ ಒಂದು ಗುಂಪಿಗೆ 30,000 ಕೂಡ ಸರ್ಕಾರದಿಂದ ಬರುತ್ತದೆ. ಅದನ್ನು ಸಂಘದ ಮಹಿಳೆಯರು ಆಂತರಿಕ ಸಾಲವನ್ನಾಗಿ ತೆಗೆದುಕೊಳ್ತಾ ಇದ್ದಾರೆ. ಇವರು ನಮ್ಮ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು, ಅಂದರೆ LCRP ಸವಿತಾರವರು ನಮ್ಮ ಒಕ್ಕೂಟದಲ್ಲಿ 5 ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸಂಘದ ಮಹಿಳೆಯರಿಗೆ ಏನೇನು ಸಿಗುತ್ತೆ, ಯಾವ ಥರ ಲೋನ್ ಸಿಗುತ್ತೆ, ಹಾಗೆ ಗುಂಪುಗಳನ್ನು ಮಾಡುವುದು ಇವರ ಕರ್ತವ್ಯವಾಗಿದೆ. ಇದನ್ನು ಸಕ್ರಿಯವಾಗಿ ನಡೆಸಿಕೊಂಡು ಬರುತ್ತಿದ್ದಾರೆ. ನಮ್ಮ ಒಕ್ಕೂಟ ಪ್ರಾರಂಭವಾಗುವಾಗ ಕೇವಲ 27 ಸಂಘಗಳು ಇದ್ದು ಈಗ 65 ಸಂಘಗಳನ್ನು ಮಾಡಿ ಉತ್ತಮ ರೀತಿಯಲ್ಲಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದಾರೆ. ಪೂರ್ಣಿಮರವರು ನಮ್ಮ NRLMನ ಪಶುಸಖಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಮನೆಗಳಿಗೆ ಭೇಟಿ ನೀಡಿ ಪಶುಗಳಿಗೆ ಕಿವಿಯೋಲೆ ಹಾಕುವುದು, ಹಾಗೆ ರೇಬಿಸ್ ಇಂಜೆಕ್ಷನ್ ಕೊಡುವಂಥದ್ದು, ಕಾಲುಬಾಯಿ ಜ್ವರದ್ದೆಲ್ಲ ಒಂದು ಪಶು ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಹಾಗೂ 5 ವರ್ಷದಿಂದ ನಮ್ಮ ಒಕ್ಕೂಟದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಸಂಧ್ಯರವರು ಕೃಷಿ ಸಖಿಯಾಗಿ ನಮ್ಮ NRLM ಒಕ್ಕೂಟದಲ್ಲಿ 5 ವರ್ಷದಿಂದ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಕೃಷಿಯಲ್ಲಿ ಸಿಗುವ ಎಲ್ಲ ಸೌಲಭ್ಯಗಳನ್ನು ಮನೆಗೆ ತಲುಪಿಸಿ ಸಂಘದ ಮಹಿಳೆಯರನ್ನು ಉತ್ತೇಜನಗೊಳಿಸುತ್ತಿದ್ದಾರೆ. ಹಾಗೆ ಉತ್ತಮವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ.